ಗುಣಮಟ್ಟದ ಶಾಲೆ ತೆರೆಯಬೇಕು ಅಂದರೆ ಬೆಂಗಳೂರಿನ ಕನ್ನಮಂಗಲಕ್ಕೆ ಬನ್ನಿ. ಬಿಜೆಪಿ ರವಿಕುಮಾರ್ ಭ್ರಷ್ಟಾಚಾರದ ಸ್ಯಾಂಪಲ್ ಇಲ್ಲಿದೆ ನೋಡಿ. ಸೀಲ್ ಹಾಕೋದು, ಪಿಡಿಒ ಬದಲಾಗಿ ಸೈನ್ ಹಾಕೋದು, ಅವರೇ ಪರ್ಮಿಷನ್ ಕೊಡುವಂತಹ ವ್ಯವಸ್ಥೆ ಇಲ್ಲಿದೆ. ಈ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ, ಕನ್ನಮಂಗಲದಲ್ಲಿ ಮಾತ್ರ ಇರೋದು. ಮಂಜುಳಾ ಲಿಂಬಾವಳಿ ಶಾಸಕರಿರುವಂಥ ಕ್ಷೇತ್ರದಲ್ಲಿ ಮಾತ್ರ ಇರೋದು. ಇಂಥ ವ್ಯವಸ್ಥೆ ಎಲ್ಲಾದ್ರೂ ನೋಡಿದ್ದೀರಾ ನೀವು? ಇದೆ, ಇಲ್ಲಿದೆ, ನಡೆಸಬೇಕು. ಅದಕ್ಕೆ ಇವ್ರು ಏನೇ ತಪ್ಪು ಮಾಡಿದ್ರು ಶಾಸಕರಿಗೆ ಬರುತ್ತೆ. ಶಾಸಕರ ಕೈ ಕೆಳಗಡೆ ಇರೋದಲ್ವ ಇವರು? ನಿಮ್ಮ ಕ್ಷೇತ್ರದವರೇ ಅಲ್ವಾ? ಮಂಜುಳಾ ಲಿಂಬಾವಳಿ ಇವರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಿಲ್ಲ, ಬದಲಾವಣೆ ತನ್ನಿ. ಇಂಥ ಪ್ರಶ್ನೆ ಮುಂದುವರ್ಸ್ಕೊಂಡು ಹೋದ್ರೆ ಜನ ಏನಂತಾರೆ ನಿಮಗೆ? ನಾವು ಹೇಳಲ್ಲ, ಆಲ್ರೆಡಿ ಹೇಳ್ತಾ ಇದ್ದಾರೆ. ಇವರ ಹಿಂದೆ ಇರುವಂಥ ಹೈಟೆಕ್ ಭಿಕ್ಷುಕ ಟಾಸ್ಕ್ ಫೋರ್ಸ್ ಇಂಗ್ಲೀಷ್ ಬಿಟ್ಕೊಂಡು ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಯಾಮಾರಿಸ್ಕೊಂಡು ಶಾಸಕರನ್ನು ಕೂಡ ಯಾಮಾರಿಸ್ಕೊಂಡು ಒಂದಿಷ್ಟು ವೋಟರ್ಸ್ ನಮ್ಮ ಕಡೆ ಇದ್ದಾರೆ, ನಾ ಹೇಳ್ದಂಗೆ ಕೇಳ್ತಾರೆ ಅಂತ ಹೈಟೆಕ್ ಭಿಕ್ಷುಕನ ಕೈವಾಡದೆಲ್ಲ ನಡೀತಾ ಇದೆ. ಈಗಾಗಲೇ ಅದನ್ನು ಎಲ್ಲ ಮುಚ್ಚಿ ಗುಣಾಂತರ ಮಾಡಿರ್ಬೋದು ಕೇಸ್ನ, ಆದರೂ ಕೂಡ ಜನತೆಗೆ ಮುಂದೆ ಇಡಬೇಕಲ್ವ? ಈ ಭ್ರಷ್ಟ ಅಧ್ಯಕ್ಷರು ಕೆಳಗೆ ಇಳಿಬೇಕಲ್ವ? ಯಾರಪ್ಪ ದುಡ್ಡು? ಸರ್ಕಾರದ ದುಡ್ಡು, ಜನರ ದುಡ್ಡು ಅಲ್ವ? ಈಗಾಗಲೇ ಕನ್ನಮಂಗಲ ಕೆರೆಯ ಅಭಿವೃದ್ಧಿ ಹೆಸರಿನಲ್ಲಿ ಕೊಳ್ಳೆ ಹೊಡೆದಾಗಿದೆ. ಈ ಶಾಲೆಯ ಮುಖ್ಯಸ್ಥರಿಗೆ ಸೀಲು ಹಾಕೊಳ್ಳಿಕ್ಕೆ ಸೀಲು ಯಾರು ಕೊಟ್ಟರು? ಪಂಚಾಯತಿಯಿಂದ ಕತ್ಕೊಂಡು ಹೋಗ್ಬಿಟ್ರ? ಯಾರು ಕೊಟ್ರಿ? ಅದಕ್ಕೆ ಹೊಣೆ ಯಾರೋ? ಪಿಡಿಒ ಅಲ್ವಾ? ನಿಮ್ಮ ಸೀಲು ನಿಮ್ಮ ಹತ್ರ ಭದ್ರವಾಗಿರಬೇಕು. ಅದು ಹೇಗೆ ಹೋಯ್ತು? ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ವರದಿ ಮಾದೇಪುರ ಕ್ಷೇತ್ರದ, ಅಂದರೆ ನಮ್ಮ ರಾಜ್ಯದಲ್ಲಿ ಕೆಲವು ವರ್ಷಗಳ ಹಿಂದೆ ಭಾಳ ಸುದ್ದಿಯಾದಂತಹ ಕ್ಷೇತ್ರ. ಭೂಮಾಫಿಯ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆ ಅವಾಗವಾಗ ನಡೀತಾನೆ ಇದೆ. ಅದರ ವಿರುದ್ಧ ನಾವು ಕೂಡ ನಿರಂತರ ಹೋರಾಟ ಮಾಡ್ತಾನೆ ಇದ್ದೀವಿ. ಈ ಮಾದೇಪುರ ಕ್ಷೇತ್ರದ ಕನ್ನಮಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ಭ್ರಷ್ಟಾಚಾರ ನಡೀತಾ ಇದೆ. ಅದಕ್ಕೆ ಕಾರಣ ಭ್ರಷ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪವಿತ್ರ ರವಿಕುಮಾರ್ ಆ್ಯಂಡ್ ಟೀಮ್ ಅನ್ನೋದನ್ನು ನಾವು ಆಲ್ರೆಡಿ ಈಗಾಗಲೇ ಹೇಳಿದ್ದೀವಿ, ಈಗ ಕೂಡ ಹೇಳ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಈ ಪವಿತ್ರ ರವಿಕುಮಾರ್ ಅವ್ರನ್ನ ನೀವು ಟಚ್ಚಲ್ಲಿ ಇಟ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲಿಗಲ್ ಆಗಿ ನೀವು ಕಟ್ಟಡ ಕಟ್ಬೋದು, ಇಲ್ಲಿಗಲ್ ಆಗಿ ಖಾತೆಗಳನ್ನ ಬದಲಾವಣೆ ಮಾಡ್ಬೋದು. ಅವರಿಗೆ ಸಪೋರ್ಟಿವ್ ಆಗಿ ಗ್ರಾಮ ಪಂಚಾಯತಿ ಪಿಡಿಒ ಶ್ರೀಧರ್ ಅವರು ಕೂಡ ಇದ್ದಾರೆ. ಅವರು ಫುಲ್ ಸಪೋರ್ಟ್. ಅವರು ಹಗಲು ರಾತ್ರಿ ಅವ್ರ ಜೊತೆ ಕೆಲಸ ಮಾಡ್ತಾರೆ. ಹೆಚ್ಚು ಕಮ್ಮಿ ಆದರೆ ಗ್ರಾಮ ಪಂಚಾಯತಿಯ ಪಿಡಿಒ ಅವರು ತಮ್ಮ ಪಂಚಾಯತಿಯ ಸೀಲು ಸೈನನ್ನು ಅಥಾರಿಟಿಯನ್ನು ಪಂಚಾಯತಿ ಅಧ್ಯಕ್ಷರ ಗಂಡನಿಗೆ ಕೊಟ್ಬಿಟ್ಟಿದ್ದಾರೆ. ಅಂದರೆ ಪಂಚಾಯತಿ ಅಧ್ಯಕ್ಷರಾದಂತಹ ಪವಿತ್ರ ಅವರ ಪತಿ ರವಿಕುಮಾರ್ ಅವರು ಪಂಚಾಯತಿಯ ಸೀಲನ್ನು ಬಗಲಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಸೀಲ್ ಹಾಕೋದು, ಪಿಡಿಒ ಬದಲಾಗಿ ಸೈನ್ ಹಾಕೋದು, ಅವರೇ ಪರ್ಮಿಷನ್ ಕೊಡುವಂತಹ ವ್ಯವಸ್ಥೆ ಇಲ್ಲಿದೆ. ಈ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ, ಕನ್ನಮಂಗಲದಲ್ಲಿ ಮಾತ್ರ ಇರೋದು. ಮಂಜುಳಾ ಲಿಂಬಾವಳಿ ಶಾಸಕರಿರುವಂಥ ಕ್ಷೇತ್ರದಲ್ಲಿ ಮಾತ್ರ ಇರೋದು. ಇಂಥ ವ್ಯವಸ್ಥೆ ಎಲ್ಲಾದರೂ ನೋಡಿದ್ದೀರಾ ನೀವು? ಇದೆ, ಇಲ್ಲಿದೆ. ಅದಕ್ಕೊಂದು ಉದಾಹರಣೆ, ಒಂದು ಸ್ಯಾಂಪಲ್ ಅಂತ ಮುಂದಿಡ್ತಾ ಇದ್ದೀನಿ, ಗಮನಿಸಿ ನೀವು. ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ಕೆರೆ ಏನಿದೆಯೋ, ಕೆರೆ ಅಪೋಸಿಟಲ್ಲಿರುವಂತಹ ಇಡಿಫೈ ವರ್ಲ್ಡ್ ಸ್ಕೂಲ್ ಏನಿದೆಯೋ, ಇದರ ಕಟ್ಟಡದ ಬ್ಲೂ ಪ್ರಿಂಟ್ ಆಗಲಿ, ಕಟ್ಟಡದ ಪರವಾನಗಿ ಆಗಲಿ, ಯಾವುದಕ್ಕೂ ಪರ್ಮಿಷನ್ ಇಲ್ಲ. ಎಲ್ಲವೂ ಅನಧಿಕೃತ. ಎಷ್ಟು ಶುಲ್ಕವನ್ನು ಕಟ್ಟಬೇಕಾಗಿತ್ತು ಕಟ್ಟಡ ಆರಂಭ ಮಾಡಲು, ಅದಕ್ಕೇನು ವ್ಯವಸ್ಥೆ ಮಾಡಬೇಕಾಗಿತ್ತು, ಎಲ್ಲವನ್ನೂ ಮಾಡಬೇಕಾಗಿತ್ತು. ಆದರೆ ಇಲ್ಲಿನ ಪಂಚಾಯತಿ ಅಧ್ಯಕ್ಷರು ಹಾಗೂ ಭ್ರಷ್ಟ ಪಿಡಿಒ ಶ್ರೀಧರ್ ಅವರ ಕೈವಾಡದಿಂದ ಎಲ್ಲವೂ ಸುಲಲಿತವಾಗಿ ಶಾಲೆ ನಡೀತಾ ಇದೆ. ಬಟ್ ಒಂದು ಗಮನಕ್ಕಿಟ್ಕೊಳ್ಳಿ, ಪೋಷಕರಿಗೆ ಹೇಳ್ತೀವಿ, ಈ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸ್ಬಿಡಿ. ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿ ಈ ಶಾಲೆಯ ಮೇಲೆ ದೂರಿದೆ, ಅನಧಿಕೃತ ಶಾಲೆ ಎನ್ನುವ ಹಣೆಪಟ್ಟಿ ಇದೆ. ಈ ಅನಧಿಕೃತ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸಿದ್ರೆ ಯಾವುದು ಸುರಕ್ಷತೆ ಇಲ್ಲ. ಇದಕ್ಕೆ ಸರ್ಕಾರದಿಂದ ಯಾವುದೋ ಪರವಾನಗಿ ಕೂಡ ಇಲ್ಲ, ಯಾವುದೇ ಇತ್ಯರ್ಥ ಆಗಿಲ್ಲ. ಎಲ್ಲವೂ ಭ್ರಷ್ಟ ಅಧಿಕಾರಿ ಶ್ರೀಧರ್ ಹಾಗೂ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ರವಿಕುಮಾರ್ ಅವರ ಅಭಯಾಸ್ತಿಯಿಂದ ನಡೀತಾ ಇದೆ. ಈ ಕಟ್ಟಡದ ಬ್ಲೂ ಪ್ರಿಂಟ್ಗೆ
ಅನಧಿಕೃತವಾಗಿ ಪಿ ಡಿ ಒ ಬದಲಾಗಿ ಸೈನ್ ಹಾಕಿದ್ದಾರೆ. ಯಾರು? ಪವಿತ್ರ ಅವರ ಪತಿ ರವಿಕುಮಾರ್. ಇದು ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಪಿ ಡಿ ಒ ಅವರು ಶಾಲೆಯ ಮುಖ್ಯಸ್ಥರ ಮೇಲೆ ಪೊಲೀಸರಿಗೆ ದೂರು ನೀಡ್ತಾರೆ. ಯಾಕೆ ನೀಡ್ತಾರೆ? ತಮ್ಮ ಸಹಿಯನ್ನು ಅನಧಿಕೃತವಾಗಿ ಮಾಡ್ಕೊಂಡಿದ್ದಾರೆ, ಸೀಲು ಸಹಿ ನಕಲು ಮಾಡಿದ್ದಾರೆ. ಹಾಗಾದರೆ ಶಾಲೆಯ ಮುಖ್ಯಸ್ಥರಿಗೆ ಸೀಲು ಹಾಕ್ಕೊಳ್ಳಿಕ್ಕೆ ಸೀಲು ಯಾರು ಕೊಟ್ಟರು? ಪಂಚಾಯತಿಯಿಂದ ಕದ್ಕೊಂಡು ಹೋಗ್ಬಿಟ್ರ? ಯಾರು ಕೊಟ್ರಿ? ಅದಕ್ಕೆ ಹೊಣೆ ಯಾರೋ? ಪಿ ಡಿ ಒ ಅಲ್ವಾ? ನಿಮ್ಮ ಸೀಲು ನಿಮ್ಮ ಹತ್ರ ಭದ್ರವಾಗಿರಬೇಕು. ಅದು ಹೇಗೆ ಹೋಯ್ತು ಹೊರಗಡೆ? ಮುಖ್ಯಸ್ಥರು ಹಾಕಿದ್ದಾರೆ ಅಂದ್ಕೊಳ್ಳೋಣ, ಅವ್ರ ಹತ್ರ ಹೇಗೆ ಹೋಯ್ತು? ಅಲ್ಲ ರೀ, ಅಷ್ಟು ಪರಿಜ್ಞಾನ ಬೇಡವೆ? ಪಂಚಾಯಿತಿಯ ಸೀಲು ಸೈನು ಅಧ್ಯಕ್ಷರದು ಯಾರು ಹಾಕ್ತಾರೆ? ಅಧ್ಯಕ್ಷರಲ್ವಾ? ಇದು ಸಾಮಾನ್ಯ ವಿಚಾರ, ಎಲ್ಲರೂ ಗೊತ್ತಾಗುವಂಥದ್ದು. ಅಧ್ಯಕ್ಷರು ಸೈನ್ ಹಾಕ್ತಾರೆ, ಪಂಚಾಯಿತಿ ಸೀಲು ಹೇಗೋಯ್ತು? ಪಿ ಡಿ ಒ ಉತ್ತರ ಕೊಡಬೇಕು. ಅದು ಬಿಟ್ಟು ಅಧ್ಯಕ್ಷರ ಮೇಲೆ ದೂರು ಕೊಡೋದು ಬಿಟ್ಟು ಶಾಲಾ ಮುಖ್ಯಸ್ಥರ ಮೇಲೆ ದೂರು ಕೊಡ್ತಾರೆ, ಅವನ್ನ ಆರೋಪಿಸ್ತಾ ನಿಲ್ಲಿಸ್ತಾರೆ. ಆ ಕೇಸ್ ಏನಾಯಿತು? ಎಲ್ಲ ಸಮಾಪ್ತಿ. ಇದಕ್ಕೆಲ್ಲ ವ್ಯವಸ್ಥೆ ಭ್ರಷ್ಟ ರಾಜಕಾರಣಿಗಳ ಕೈವಾಡ. ಇವರ ಹಿಂದೆ ಇರುವಂಥ ಹೈಟೆಕ್ ಭಿಕ್ಷುಕ ಟಾಸ್ಕ್ ಫೋರ್ಸ್ ಇಂಗ್ಲೀಷ್ ಬಿಟ್ಕೊಂಡು ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಯಾಮಾರಿಸ್ಕೊಂಡು ಶಾಸಕರನ್ನು ಕೂಡ ಯಾಮಾರಿಸ್ಕೊಂಡು ಒಂದಿಷ್ಟು ವೋಟರ್ಸ್ ನನ್ನ ಕಡೆ ಇದ್ದಾರೆ, ನಾ ಹೇಳ್ದಂಗೆ ಕೇಳ್ತಾರೆ ಅನ್ನುವಂಥ ಹೈಟೆಕ್ ಭಿಕ್ಷುಕನ ಕೈವಾಡದ ನೀವೆಲ್ಲ ನಡೀತಾ ಇದೆ. ಇಂತಹ ಭ್ರಷ್ಟ ಶಾಲೆಗೆ ಪೋಷಕರು ಮಕ್ಕಳನ್ನ ಸೇರಿಸಬೇಡಿ. ನೋಡಿ, ತೋರಿಸ್ತೀನಿ. ಈ ಬ್ಲೂ ಪ್ರಿಂಟ್ಗೆ ಸಹಿ ಹಾಕ್ದವ್ರು ಯಾರು? ತನಿಖೆ ಆಗಬೇಕಿದು. ಈಗಾಗಲೇ ಅದನ್ನು ಎಲ್ಲ ಮುಚ್ಚಿ ಗೂಡ್ಸ್ ಗುಣಾಂತರ ಮಾಡಿರ್ಬೋದು ಆ ಕೇಸ್ನ. ಆದರೂ ಕೂಡ ಜನತೆಗೆ ಮುಂದೆ ಇಡಬೇಕಲ್ವ? ಈ ಭ್ರಷ್ಟ ಅಧ್ಯಕ್ಷರು ಕೆಳಗೆ ಇಳಿಬೇಕಲ್ವ? ಯಾರಪ್ಪನ ದುಡ್ಡು? ಸರ್ಕಾರದ ದುಡ್ಡು, ಜನರ ದುಡ್ಡಲ್ವ? ಈಗಾಗಲೇ ಕನ್ನಮಂಗಲ ಕೆರೆಯ ಅಭಿವೃದ್ಧಿ ಹೆಸರಿನಲ್ಲಿ ಕೊಳ್ಳೆ ಹೊಡೆದಾಗಿದೆ. ಇದೀಗ ಇಂಥ ಅನಧಿಕೃತ ಶಾಲೆಗಳಿಗೆ ಪರವಾನಗಿ ಕೊಡುವಂಥದ್ದು, ಇಲ್ಲಿಗಲ್ ಖಾತೆಗಳನ್ನ ಮಾಡುವಂಥದ್ದು. ಭ್ರಷ್ಟ ಪಿ ಡಿ ಒ ಅವರು ಇದಕ್ಕೆಲ್ಲ ಉತ್ತರ ಕೊಡಬೇಕು. ಭ್ರಷ್ಟ ಪಂಚಾಯಿತಿ ಅಧ್ಯಕ್ಷೆಯನ್ನು ಕೆಳಗಿಳಿಸಬೇಕು. ಈ ವಿಚಾರವಾಗಿ ಸ್ಥಳೀಯ ಶಾಸಕರು ಕೂಡ ಗಮನ ಹರಿಸಬೇಕು. ಇವ್ರು ಏನೇ ತಪ್ಪು ಮಾಡಿದ್ರು ಶಾಸಕರಿಗೆ ಬರುತ್ತೆ. ಶಾಸಕರ ಕೈ ಕೆಳಗಡೆ ಇರೋದಲ್ವ ಇವರು? ನಿಮ್ಮ ಕ್ಷೇತ್ರದವರೇ ಅಲ್ವಾ? ಮಂಜುಳಾ ಲಿಂಬಾವಳಿ ಇವರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು. ಇಲ್ಲ ಬದಲಾವಣೆ ತನ್ನಿ. ಇಂಥ ಭ್ರಷ್ಟನ್ನೇ ಮುಂದುವರ್ಸ್ಕೊಂಡು ಹೋದರೆ ಜನ ಏನಂತಾರೆ ನಿಮಗೆ? ನಾವು ಹೇಳಲ್ಲ, ಆಲ್ರೆಡಿ ಹೇಳ್ತಾ ಇದ್ದಾರೆ, ಸಾಕಷ್ಟು ಉಗಿತಾ ಇದ್ದಾರೆ. ಇಂಥ ಭ್ರಷ್ಟರನ್ನೇ ಅದೇನೋ 1.5 ಕೋಟಿ ಕೊಟ್ಟಿದ್ದಾರಂತ ಅಧ್ಯಕ್ಷರು ಹೇಳಿದ್ದಾರಂತೆ. ಅಧ್ಯಕ್ಷರು ಹೇಳಿ ನೋಡ್ತಾ ಇದ್ದಾರೆ, 1.5 ಕೋಟಿ ಕೊಟ್ಟಿದ್ದೀನಿ, ಯಾರಿಗೆ ಕೊಟ್ಟಿದ್ದೀನಿ ಹಾಗಾಗಿ ನಾನು ಭದ್ರವಾಗಿದ್ದೀನಿ, ನಾನು ಬದಲಾವಣೆ ಮಾಡೋಕ್ಕಾಗಲ್ಲ, ನಾನು ಆಡಿದ್ದೆ ಆಟ, ನಾನು ಸೀಲ್ಸೇನೆ ಹಾಕಿದ್ದೆ ಬಂತು, ಪಿ ಡಿ ಒ ಕೂಡ ಹೇಳ್ದಂಗೆ ಕೇಳ್ತಾರೆ ಅಂದರೆ ಇವರ ಭ್ರಷ್ಟಾಚಾರಕ್ಕೆ ಅಧಿಕಾರಿಗಳು ಶಾಸಕರು ಬೆಂಬಲವಾಗಿದ್ದಾರೆ ಅಂದಂಗಾಯಿತು. ಇರಲಿ, ಈ ಭ್ರಷ್ಟ ಕನ್ನಮಂಗಲ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಪತಿ ರವಿಕುಮಾರ್ ಅವರ ಸಂಬಂಧಪಟ್ಟಂಥ ಮಹತ್ವದ ದಾಖಲೆಯ ಸುದ್ದಿಯೊಂದಿಗೆ ನಾಳೆ ನೀವು ತಮ್ಮನ್ನು ಭೇಟಿ ಮಾಡ್ತೀನಿ.